ಫೆಬ್ರವರಿ 9ನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತು ನಾವೆಲ್ಲ ಸೇರಿ, ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದರೆ, ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರ ಮಠ, ದಲಿತರ ಮಠ ಅಂತ ಹೇಳೋದು. ಯಾಕೆ ಅವತ್ತು ಅದೇ ದಲಿತರು, ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು, ಬೇರೆ ಹಿಂದುಳಿದ ಮಠ ಆಯಿತು, ಅವೆಲ್ಲ ಮಠಗಳೆಲ್ಲ ಆಗೋದು. ಅಲ್ಲಿವರೆಗೆ ಮಠಗಳು ಇರಲಿಲ್ಲ. ಕುರುಬರು ಮಠ ಆದಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಿರಲಿ, ಭಾಳ ಸಂತೋಷ. ಯಾಕೆ ಮಠ ಮಾಡೋದು ಅಂತಂದರೆ, ಕುರುಬರನ್ನೆಲ್ಲ ಒಗ್ಗೂಡಿಸ್ಬೇಕು, ಒಂದು ಒಗ್ಗಟ್ಟನ್ನು ಮಾಡಬೇಕು. ಎರಡನೇದು ಶಿಕ್ಷಣ ಸೊಯ್ಯಬೇಕು, ಶಿಕ್ಷಣ ಸಂಸ್ಥೆಗಳಾಗಬೇಕು, ಸಂಘಟನೆ, ಶಿಕ್ಷಣ, ಹೋರಾಟ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಮಾಡಲಿಕ್ಕೋಸ್ಕರವಾಗಿ ಇವನು ಮಾಡಿದ್ದು, ಮಠ ಮಾಡಿದ್ದು. ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದರೆ, ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನಲ್ಲ. ಅದಕ್ಕೆ ಮೌಢ್ಯ ನಿರೋಧಕ ಒಂದು ಕಾಯ್ದೆಯನ್ನು ಮಾಡಿದೋ. ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು, ಮೊದಲಿನಿಂದ RSSಗೆ ವಿರುದ್ಧ ಇರ್ತಕ್ಕಂಥವ್ರು. ಯಾಕಂತಂದರೆ ಅವರು ಸನಾತನವಾದಿಗಳು, ಮನುವಾದಿಗಳು. ಅದು ಆಗಬಾರ್ದು. ಯಾಕಂತಂದರೆ ಜಾತಿಯನ್ನು ಒಡೆದು, ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ತಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವ್ರು ಯಾರು? ಇವತ್ತು ಸಮಾಜದಲ್ಲಿ ನಾವು ರೇವಣ್ಣನಿಗೆ ಗೊತ್ತಿರಬೇಕು, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೇ ಅದಕ್ಕೋಸ್ಕರ, ಅಸಮಾನತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಸಮಾನತೆಯನ್ನು ತೊಡೆದಾಕಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಸಮಾಜದಲ್ಲಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು, ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಹೈಸ್ಕೂಲ್ ನಾನು ಪ್ರೈಮರಿ ಸ್ಕೂಲ್ ಓದುವಾಗ, ಹೇಳಕ್ಕೆ ಹೋಗಲ್ಲ, ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ, ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡಿರೋರು. ನಮ್ಮ ಹತ್ರ ನೀರಾವರಿ ಜಮೀನಿತ್ತು, 6 ಎಕರೆ ಇತ್ತು ಆ ಕಾಲದಲ್ಲಿ. 6 ಎಕರೆ ಜಮೀನಿತ್ತು ನಮ್ಮ ಹತ್ರ, ನೀರಾವರಿ ಜಮೀನು. ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನೂ ಮಾಡೋದು. ನಮ್ಮಮ್ಮ ಹೇಳ್ತಿದ್ಲು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳೋದು. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ. ನಾವು ಇಟ್ಟು ಜಾಸ್ತಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿನ್ನೀವು. ನಮ್ಮ ಮನೆ ಹತ್ರ ಅನ್ನ ಇಸ್ಕೊಳ್ಳೋಕೆ ಬರೋದು. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತ ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ. ಆಮೇಲೆ ನಾನು BSc ಓದುವಾಗ, ಫಸ್ಟ್ ಇಯರ್ BScನಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ತಗೊಬಂದು ಅನ್ನ ಮಾಡ್ಕೊಂಡಿದ್ದು. ನಾನು ಇನ್ನೊಬ್ಬ ಚಿಕ್ಕವೀರಯ್ಯ ಅಂತ ಒಕ್ಲಿರ ಹುಡುಗ, ಅವನು ನಾನು ರೂಮ್ ಮಾಡ್ಕೊಂಡಿದ್ದು. ನಾನು ಮುಖ್ಯಮಂತ್ರಿ ಆದಮೇಲೆ ಎಂಥ ಕಾರ್ಯಕ್ರಮ ಇದು, ವಿದ್ಯಾಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ. ಯಾಕಂತಂದರೆ ನಾನು ರೂಮ್ ಮಾಡ್ಕೊಂಡಿದ್ದೆ. ನಾನು ಚಿಕ್ಕವೀರಯ್ಯ ಇಬ್ಬರೂ, ಅವನು ಹೋಟ್ಲಿಂದ ಸಾಂಬಾರು ತರೋದು, ಅವನಿಗೆ 10 ಪೈಸೆ ಕೊಡಬೇಕು ಸಾಂಬಾರು ತಗೊಬರೋಕ್ಕೆ. ಯಾಕಂತಂದರೆ ಅವನು ಕಡಲೆ ಬೀಜ ತಿನ್ನೋನು. ಅವನಿಗೆ ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ 10 ಪೈಸೆ ಕೊಡುವೆ. 10 ಪೈಸೆ ಕೊಟ್ಬಿಟ್ಟು ನಾನು ಅನ್ನ ಮಾಡೋದು, ಅವನು ಸಾಂಬಾರು ತಗೊಬರೋದು. ಇದು 2 ವರ್ಷ ಮಾಡೋದು.
2 ವರ್ಷ ಮಾಡಿದ್ರು. ಆಮೇಲೆ ದೊಡ್ಡಯ್ಯನ ಮೇಸ್ಗೆ ಸೇರ್ಕೊಂಡು ದೊಡ್ಡಯ್ಯನ ಮೇಸ್ನಲ್ಲಿ 35 ರೂಪಾಯಿ 2 ಊಟ ದೊಡ್ಡಯ್ಯನ ಮೇಸ್ನಲ್ಲಿ. ಆಮೇಲೆ ನಾವು 10 ಗಂಟೆಗೆ ಒಂದು ಸಾರಿ ಊಟ ಮಾಡೋದು, ರಾತ್ರಿಗೆ ಒಂದು ಸಾರಿ ಊಟ ಮಾಡೋದು, ಮಧ್ಯದಲ್ಲಿ ತಿಂಡಿ ತಿನ್ಕೊಳ್ಳೋದು. ಹಿಂಗೆಲ್ಲ ಮಾಡಿ ಬೆಳೆದಿರೋದು ನೋಡಪ್ಪ. ನಾವು ಭಾಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು. ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ. 1ರಿಂದ 4 ಓದೇ ಇಲ್ಲ ನಾನು. 5ನೇ ತರಗತಿಗೆ ಸೇರ್ಕೊಂಡು 5ನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲೂ ಓದಿದ್ದು. 1 to 4 ನನಗೆ ವೀರಭಕ್ರ ಕುಣಿತ ಕಲಿಸ್ಕೊಡ್ತಿದ್ದಲ್ಲ ನಂಜೇಗೌಡ ಅಂತ, ಆ ನಂಜೇಗೌಡ ಕಲಿಸ್ಕೊಟ್ಟೋದು ನಮಗೆ ಅಕ್ಷರಾಭ್ಯಾಸ. ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ 5ನೇ ತರಗತಿ ಸೇರಿಸಿದ್ನಲ್ಲ ಮೇಷ್ಟ್ರು, ಅವರಿಬ್ಬರು ನೋಡಿ ಯಾವಾಗಲೂ ನೆನ್ಕತಿದ್ದಿಲ್ಲ. ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲ್ತದ್ದು. ಸ್ಲೇಟು ಇಲ್ಲಾಗ ಮರಳಿನಲ್ಲಿ ಅಕ್ಷರಾಭ್ಯಾಸ. ಅವನು ಕಾಗುಣಿತ ಹೇಳ್ಕೊಟ್ಟಿದ್ದ, ಮತ್ತೆ ಅಕ್ಷರ ಅಭ್ಯಾಸ ಮಾಡಿಕೊಟ್ಟಿದ್ದ, ಓದಿಸಿದ್ದ. ಅದು ಎಂಥದ್ದು 1ನೇ ಪುಸ್ತಕ 1ನೇ ತರಗತಿ 2ನೇ ತರಗತಿ ಅಂತ ಇರಲಿಲ್ಲ. ಅಮರ ಯಾವುದೋ ಒಂದು ಪುಸ್ತಕ ಓದಿಸಿದ್ದ ನನಗೆ, ಅಮರ ಕೋಶ ಅಂತ. ಅದು ಅವನಿಗೆ ಅದು ಸಂಸ್ಕೃತದಲ್ಲಿರೋದು. ಈ ಸಂಸ್ಕೃತ ನನಗೆ ಕಲಿಯೋದು ಭಾರಿ ಕಷ್ಟ ಆಗಿತ್ತು. ಯಶ್ಯ ಜ್ಞಾನ ದಯಾ ಸಿಂಧು ರಗಾದಶ್ಯ ಗುಣ ಅಂತ ಹೇಳ್ಬೇಕಲ್ಲ, ಅದು ಬಾಯ್ಪಾಠ ಮಾಡಬೇಕು. ಅದು ಬರ್ತಾ ಇರಲಿಲ್ಲ. ಬಿಡಪ್ಪ ತೆಗೆ ಊಟ ತೆಗೆ ಬಿಟ್ಬಿಟ್ಟು ಎಮ್ಮೆ ಮೇಯಿಸ್ತಾ ಇದೆ. ನೋಡಿ ಹಿಂಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಕ್ಕಬೇಕು. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಸ್ವಾಭಿಮಾನ. ಗೊತ್ತಾಯ್ತಾ? ಆ ಶಿಕ್ಷಣ ಸಿಕ್ಕದೆ ಹೋಗಿದರೆ, ಒಂದು ವೇಳೆ ನಾನು ಲಾಯರ್ ಆಗಿದೆ ನೋಡಿ ಹೆಂಗೆ ದಾರಿ ಹೆಂಗಿದೆ ಅಂತಂದರೆ, ನಮ್ಮಪ್ಪ ಡಾಕ್ಟ್ರಿಗೆ ಓದಿಸ್ಬೇಕು ಅಂತ ಇದ್ದ. ನಾನು ಮೆರಿಟ್ ಸ್ಟೂಡೆಂಟೇ, ಫಸ್ಟ್ ಕ್ಲಾಸ್ SSLCನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್. ಇಡೀ ಸ್ಕೂಲ್ಗೆ, ವಿದ್ಯಾವರ್ಧಕ ಹೈಸ್ಕೂಲು, ಇಡೀ ಸ್ಕೂಲ್ 2 ಸೆಕ್ಷನ್ ಇದ್ದವು, A ಮತ್ತು B. ಆ 2 ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು. ಐ ಸ್ಟುಡ್ ನಂಬರ್ 1 ಆಫ್ ದಿ ಇನ್ಸ್ಟಿಟ್ಯೂಷನ್, ವಿದ್ಯಾವರ್ಧಕ ಹೈಸ್ಕೂಲ್. ಆದರೆ ಇದು ಯಾರೋ ಮನೇಲಿ ಇದ್ಕೊಂಡು ಓದಬೇಕಾಗಿತ್ತಲ್ಲ, ನಾನು ನೆಂಟರ ಮನೇಲಿ ಇದ್ಕೊಂಡು ಓದಬೇಕಾಗಿತ್ತು. ಸರಿಯಾಗಿ ಅವ್ರ ಮನೆಯಲ್ಲಿ ಅವ್ರ ಕೇರ್ ಮಿಲ್ನಲ್ಲಿ ಕೆಲಸ ಮಾಡೋನು PUCನಲ್ಲಿ. ನಾನು ರಾತ್ರಿ 9 ಗಂಟೆಗೆ ಲೈಟ್ ಹಾಕ್ಸ್ಬಿಡೋರು. 9 ಗಂಟೆ ಒಳಗಡೆ ಓದ್ಕೋಬೇಕು, ಇಲ್ಲದೇ ಇಲ್ಲ. ಬೆಳಿಗ್ಗೆ ಕೇರ್ ಮಿಲ್ಗೆ ಹೋಗೋನು, ಅಷ್ಟೊತ್ತಿಗೆ ಎದ್ದು ಏಳಿಸಿದ್ರೆ ಓದಬೇಕು, ಇಲ್ಲದೇ ಇಲ್ಲ. ಇದು ಭಾರಿ ಕಷ್ಟ ಆಗಿ PUCನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು. ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬೇರೆ ಹೋಗ್ಬಿಟ್ಟು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ. BScಗೆ ಹೋದೆ. BSc ಆದಮೇಲೆ MSc ಸೀಟ್ ಸಿಕ್ಕಲಿಲ್ಲ. ಇದೇ ರಾಮಚಂದ್ರ ಅಂತ ಇದ್ರಲ್ಲ, ವೈ ರಾಮಚಂದ್ರ, ಗಾಂಧಿನಗರದಲ್ಲಿದ್ದರು. ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ದರು. ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಟ್ನಿ ಪ್ರೊಫೆಸರ್ ಇದ್ದ, ಅವನಿಗೂ ರಾಮಚಂದ್ರ ಚೆನ್ನಾಗಿ ಪರಿಚಯ ಇತ್ತು. ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಬಂದೆ. ಅವನು ನನಗೆ ನೀನು ಕುರುಬ ಅಂತ ಹೆಂಗೆ ನಂಬ್ಕೊಳ್ಳಿ ನಾನು ಅಂತಂದ. ಅಲ್ಲಪ್ಪ, ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ, ನಂಬ್ಕೋಬೇಕು ಅಂತ ಹೇಳಿದೆ ನಾನು. BSc ಪಾಸ್ ಆಗಿತ್ತು, MSc ಸೀಟ್ ಸಿಕ್ಕಲಿಲ್ಲ, ಬಾಟ್ನಿ MSc. ಆಮೇಲೆ 1 ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಹೊಲ ಹುತ್ತೆ ಹೋಗಿ BSc ಮುಗಿಸಿ
ಸೀಟ್ ಸಿಕ್ಕಿಲ್ಲ. ಇನ್ನು ರಾಮಚಂದ್ರ ಏಳನೇ ಇಲ್ಲ. ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್, ಅವನಿಗೂ ಪರಿಚಯ ಇತ್ತು. ಬಾಟ್ನಿ ನೋಡು, ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ MSc ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ ನಾನು 5ನೇ ತರಗತಿಗೆ ಸೇರಿಸದೇ ಹೋಗಿದ್ರೆ ರಾಜಪ್ಪ, ನಾನು ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ, ರಾಜಕೀಯಕ್ಕೆ ಬರ್ತಾನೂ ಇರಲಿಲ್ಲ. ಆಯ್ತಿತ್ತಾ? ಅದಕ್ಕೆ ನೋಡಿ, ನೀವೆಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇನೆ ವಿದ್ಯಾವಂತರನ್ನಾಗಿ ಮಾಡಿಸ್ಬೇಕು. ಅದಕ್ಕೆ ಮಠ ಮಾಡಿದ್ದು ನಾವು. ಶಿಕ್ಷಣ ಸಿಕ್ಕಲಿ, ಎಲ್ರಿಗೂ ಮಾಡಲಿ ಅಂತೇಳಿ ಮಠ ಮಾಡಿದ್ದು. ಆಮೇಲೆ ಬಿಡಿ, ಅದು ಇತಿಹಾಸ. ಸೊ ನಾನು ಎಲ್ಲ ಮತ್ತೆ ಇವೆಲ್ಲ ಟೈಮ್ ಆಗಿಬಿಡ್ತದೆ. 3 ಗಂಟೆ ಆಯ್ತಾ ಬಂತು, ಜಲ್ದಿ ಮುಗಿಸ್ಬಿಡ್ತೀನಿ. ಸುಮ್ಮನೆ ಇತಿಹಾಸ ಗೊತ್ತಾಗಲಿ ಅಂತ ನಿಮಗೆಲ್ಲ ಹೇಳದ್ದು. ಆಮೇಲೆ ಇನ್ನೊಬ್ಬರು ನೆನ್ಕೋಬೇಕು ನಾನು, ಪ್ರೊಫೆಸರ್ ನಂಜುಂಡಸ್ವಾಮಿ, ರೈತ ಸಂಘದ ನಂಜುಂಡಸ್ವಾಮಿ ಅಂತ ಇದ್ದರು ಪ್ರೊಫೆಸರ್. ಈಗಿಲ್ಲ, ಅವರು ಒಂದ್ಸರಿ MLA ಆಗಿದ್ದರು. ಅವರು ನನಗೆ ಸೆಕೆಂಡ್ ಇಯರ್ ಲಾನಲ್ಲಿರುವಾಗ, ನನಗಿಂತ ಜೂನಿಯರ್ ಇವನು ವಿಶ್ವನಾಥ, ಅವನು ಫಸ್ಟ್ ಇಯರ್ ಲಾನಲ್ಲಿದ್ದಾಗ ನಾನು ಫೈನಲ್ ಲಾನಲ್ಲಿದ್ದೆ. ಫಸ್ಟ್ ಇಯರ್ ಲಾನಲ್ಲಿದ್ದವನು, ನಾನು ಫೈನಲ್ ಲಾನಲ್ಲಿದ್ದೆ. ಆಮೇಲೆ ನಂಜುಂಡಸ್ವಾಮಿಯವರು ನನಗೆ ಸಮಾಜವಾದಿ ಯುವಜನ ಸಭಾ ಮೆಂಬರ್ ಮಾಡಿದ್ರು. ಅಲ್ಲಿಂದ ರಾಜಕೀಯಕ್ಕೆ ಶುರುವಾಯಿತು. ನಂಜುಂಡಸ್ವಾಮಿ ಇಲ್ಲದಿದ್ರೆ ನಾನು ರಾಜಕೀಯಕ್ಕೆ ಬರ್ತಾನೇ ಇರಲಿಲ್ಲ. ಲಾಯರ್ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ನಂಜುಂಡಸ್ವಾಮಿ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಅವರೇನೆ.